ಸ್ನೇಹಿತರೆ, ಮೊನ್ನೆ ತಡರಾತ್ರಿ ಎಎನ್ಎಫ್ ಮತ್ತು ನಕ್ಸಲರ ನಡುವೆ ನಡೆದ ಗುಂಡಿನ ಚಕಮಕಿಯಲ್ಲಿ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ಗೆ ಬಲಿಯಾಗಿದ್ದಾನೆ. ಈ ಎನ್ಕೌಂಟರ್ ಬಳಿಕ ರಾಜ್ಯದಲ್ಲಿ ಹಲವು ಚರ್ಚೆಗಳು ಶುರುವಾಗಿವೆ. ಇದು ಎನ್ಕೌಂಟರ್ ಅಲ್ಲ, ಹತ್ಯೆ ಎಂಬುದಾಗಿ ಕೆಲವರು ಮಾತನಾಡ್ತಾ ಇದ್ರೆ ಈ ಬಗ್ಗೆ ನ್ಯಾಯಾಂಗ ತನಿಖೆಯಾಗಬೇಕು ಅನ್ನೋ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಹಾಗಿದ್ರೆ ಏನಿದು ನಕ್ಸಲ್ ಚಳವಳಿ? ಈ ಚಳವಳಿ ಆರಂಭವಾಗಿದ್ದು ಎಲ್ಲಿ ಮತ್ತು ಯಾವಾಗ? ಕರ್ನಾಟಕದಲ್ಲಿ ನಕ್ಸಲರ ಹೆಜ್ಜೆ ಗುರುತು ಹೇಗಿತ್ತು ಅನ್ನೋದರ ಕುರಿತು ನಿಮಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸೋ ಪ್ರಯತ್ನ ಮಾಡ್ತೀವಿ. ಸ್ನೇಹಿತರೆ, ನಕ್ಸಲ್ ಚಳವಳಿಯ ಬಗ್ಗೆ ಮಾತನಾಡೋದಕ್ಕೂ ಮುನ್ನ ಮೊನ್ನೆ ನಡೆದ ಕಾರ್ಯಾಚರಣೆಯ ಬಗ್ಗೆ ಸಂಕ್ಷಿಪ್ತವಾಗಿ ನೋಡ್ಕೊಂಡು ಬರೋಣ. ಈ ವಿಕ್ರಮ್ ಗೌಡನಿಗಾಗಿ ನಕ್ಸಲ್ ನಿಗ್ರಹ ಪಡೆ ಹದ್ದಿನ ಕಣ್ಣಿಟ್ಟಿತ್ತು. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಹೆಬ್ರಿ ಕಬ್ಬಿನಾಲೆಯ ಪೀತಂಬೈಲುನಲ್ಲಿ ಮೊನ್ನೆ ಮಧ್ಯರಾತ್ರಿ 12:30 ಸುಮಾರಿಗೆ ಎಎನ್ಎಫ್ ಹಾಗೂ ನಕ್ಸಲರ ನಡುವೆ ನಡೆದ ಗುಂಡಿನ ಕಾಳಗದಲ್ಲಿ ನಕ್ಸಲ್ ಮುಖಂಡ ವಿಕ್ರಮ್ ಗೌಡ ಹತನಾಗಿದ್ದಾನೆ. ಕಾರ್ಕಳ ಹೆಬ್ರಿ ಪರಿಸರದಲ್ಲಿ ಕೆಲ ದಿನಗಳಿಂದ ನಕ್ಸಲ್ ಓಡಾಟ ಪತ್ತೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಎಎನ್ಎಫ್ ತನ್ನ ಕೂಂಬಿಂಗ್ ಅನ್ನು ಬಿಗಿಗೊಳಿಸಿತ್ತು. ಸೋಮವಾರ ರಾತ್ರಿ 5 ಮಂದಿ ನಕ್ಸಲರ ತಂಡ ಪೀತಂಬೈಲು ಸಮೀಪ ರೇಷನ್ ಸಂಗ್ರಹಕ್ಕೆ ಬಂದಾಗ ಎಎನ್ಎಫ್ ತಂಡ ಕಾರ್ಯಾಚರಣೆ ನಡೆಸಿದೆ. ಈ ವೇಳೆ ಪ್ರತಿದಾಳಿ ನಡೆದಿದ್ದು, ದಾಳಿಗೆ ಸಿಲುಕಿ ವಿಕ್ರಮ್ ಗೌಡ ಬಲಿಯಾಗಿದ್ದಾನೆ. ಉಳಿದ 4 ಕಾಡಿನ ಹಾದಿಯಲ್ಲಿ ಪರಾರಿಯಾಗಿದ್ದಾರೆ ಎನ್ನಲಾಗಿದೆ. ಎಎನ್ಎಫ್ ಕೂಂಬಿಂಗ್ ಮುಂದುವರಿಸಿದ್ದು, ಇನ್ನುಳಿದವರಿಗಾಗಿ ಶೋಧ ಕಾರ್ಯವನ್ನು ನಡೆಸ್ತಾ ಇದೆ. ಇನ್ನು ಎನ್ಕೌಂಟರ್ಗೆ ಬಲಿಯಾಗಿರೋ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಮೋಸ್ಟ್ ವಾಂಟೆಡ್ ಲೀಸ್ಟ್ನಲ್ಲಿ ಇದ್ದ. ಕೇವಲ ಕರ್ನಾಟಕ ಮಾತ್ರವಲ್ಲ, ಆತನಿಗಾಗಿ ನೆರೆಯ ಕೇರಳ ಹಾಗೂ ತಮಿಳುನಾಡು ಪೊಲೀಸರು ಜೊತೆಗೆ ನಕ್ಸಲ್ ನಿಗ್ರಹ ಪಡೆಯಿಂದ ಕಾರ್ಯಾಚರಣೆ ನಡೆಸಲಾಗ್ತಾ ಇತ್ತು. ಈತನ ವಿರುದ್ಧ ಕೊಲೆ, ಸುಲಿಗೆ ಸೇರಿದಂತೆ ಒಟ್ಟು 61 ಪ್ರಕರಣಗಳು ದಾಖಲಾಗಿದ್ದವು ಎನ್ನಲಾಗಿದ್ದು, ಅವುಗಳಲ್ಲಿ 19 ಪ್ರಕರಣಗಳು ಕೇರಳ ರಾಜ್ಯದಲ್ಲಿ ದಾಖಲಾಗಿದ್ದವು. ರಾಜ್ಯದಲ್ಲಿ ನಕ್ಸಲರ ಕಬಿನಿ ದಳಂ 1 ಮತ್ತು ಕಬಿನಿ ದಳಂ 2 ಎಂಬ 2 ಸಕ್ರಿಯ ತಂಡಗಳಿದ್ದು, ವಿಕ್ರಮ್ ಗೌಡ ಕಬಿನಿ ದಳಂ 2 ಮುನ್ನಡೆಸುತ್ತಿದ್ದ ಎನ್ನಲಾಗಿದೆ. ಈ ಬಗ್ಗೆ ಮಾತನಾಡಿರುವ ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ರಾಜ್ಯ ಮಟ್ಟದ ಸಮಿತಿಯ ಸದಸ್ಯ ಬಂಜಗೆರೆ ಜಯಪ್ರಕಾಶ್, ಇದನ್ನೊಂದು ಹತ್ಯೆ ಎಂದೇ ನಾವು ಕರೀತೇವೆ. ಪೊಲೀಸರ ಹೇಳಿಕೆಯೊಂದನ್ನೇ ಆಧರಿಸಿ ಇದನ್ನು ಎನ್ಕೌಂಟರ್ ಅಂತ ಒಪ್ಪಿಕೊಳ್ಳಲು ನಾವು ತಯಾರಿಲ್ಲ. ಸಮಿತಿಯಲ್ಲಿರುವ ನಾಗರಿಕ ಸಮಾಜದ ಪ್ರತಿನಿಧಿಗಳು ಹತ್ಯೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸುತ್ತೇವೆ. ಈ ಹತ್ಯೆ ಬಗ್ಗೆ ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆಯಾಗಬೇಕು ಅಂತ ಆಗ್ರಹಿಸಿದ್ದಾರೆ. ಈ ಚಳವಳಿಯಲ್ಲಿ ತೊಡಗಿರುವವರು ಇತರ ಅಪರಾಧಿಗಳಂತಲ್ಲ, ಇವರನ್ನು ರಾಜಕೀಯ ಹೋರಾಟಗಾರರು ಅಂತಲೇ ನಾವು ಪರಿಗಣಿಸಬೇಕಾಗುತ್ತೆ. ಆದರೆ ಹೋರಾಟಕ್ಕೆ ಅವರು ಆಯ್ಕೆ ಮಾಡಿಕೊಂಡ ಹಾದಿ ಒಪ್ಪುವಂಥದ್ದಲ್ಲ. ಹಾಗೆಂದು ಅವರನ್ನು ಈ ರೀತಿ ಕೊಲ್ಲುವ ಕ್ರಮ ಕೂಡ ಸರಿಯಿಲ್ಲ. ಸರ್ಕಾರ ತಕ್ಷಣವೇ ಇಂತಹ ಕಾರ್ಯಾಚರಣೆಗಳನ್ನು ನಿಲ್ಲಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ನಕ್ಸಲ್ಬರಿ ಎನ್ನುವ ಹಳ್ಳಿಯಲ್ಲಿ 1967ರಲ್ಲಿ ಕೃಷಿ ಕೂಲಿ ಕಾರ್ಮಿಕರು ಭೂಮಾಲೀಕರ ವಿರುದ್ಧ ಸಿಡಿದೆದ್ದು ಸಶಸ್ತ್ರ ಹೋರಾಟದ ಘೋಷಣೆಯನ್ನು ಮೊಳಗಿಸಿದ್ರು. ಆ ಹಿಂಸಾತ್ಮಕ ಹೋರಾಟದ ನೇತೃತ್ವ ವಹಿಸಿದ್ದು ರಷ್ಯಾ ಹಾಗೂ ಚೀನಾದ ಹೋರಾಟದ ಮಾದರಿಯಿಂದ ಪ್ರಭಾವಿತರಾಗಿದ್ದ ಕಮ್ಯುನಿಸ್ಟ್ ಮುಖಂಡರಾಗಿದ್ದ ಚಾರು ಮಜುಮ್ದಾರ್. ಈ ಹೋರಾಟ ನಕ್ಸಲಿಸಂ ಎಂದು, ಹೋರಾಟಗಾರರನ್ನು ನಕ್ಸಲೀಯರು ಎಂದು ಹೆಸರು ಪಡೆಯಿತು. ಮುಂದೆ ಈ ಹೋರಾಟದ ಮಾದರಿ ಇಡೀ ರಾಜ್ಯಕ್ಕೆ ಮತ್ತು ದೇಶದ ವಿವಿಧ ಭಾಗಗಳಿಗೆ ಕೂಡ ಹರಡಿಕೊಂಡಿತು. ಇನ್ನು ಕರ್ನಾಟಕದಲ್ಲಿ ಈ ನಕ್ಸಲ್ ಚಳವಳಿಗೆ ಸುಮಾರು 4 ದಶಕಗಳ ಇತಿಹಾಸವಿದೆ. ಬೆಂಗಳೂರು, ಮೈಸೂರಿನಲ್ಲಿ ಆರಂಭವಾದ ಪ್ರಯತ್ನಗಳು ಬೀದರ್ನಲ್ಲಿ ಸಂಘಟಿತ ಹೋರಾಟದ ರೂಪವನ್ನು ಪಡೆದವು. ಆದರೆ ಅಲ್ಲಿ ನೆಲೆನಿಲ್ಲಲಾಗದೆ ರಾಯಚೂರಿಗೆ ವಾಸ್ತವ್ಯ ಬದಲಿಸಿದ ನಕ್ಸಲೀಯರಿಗೆ ಅಲ್ಲೂ ಕೂಡ ನೆಲೆ ಕಂಡುಕೊಳ್ಳಲು ಸಾಧ್ಯವಾಗಲಿಲ್ಲ. ನಂತರ ನಕ್ಸಲರ ಹೆಜ್ಜೆ ಗುರುತು ಕಂಡುಬಂದಿದ್ದು ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿ. ಕರ್ನಾಟಕದಲ್ಲಿ ನಕ್ಸಲ್ ಚಳವಳಿಯನ್ನು ರೂಪಿಸಿದ್ದು ಸಾಕೇತ್ ರಾಜನ್. ದೆಹಲಿಯ ಜವಾಹರ್ಲಾಲ್ ನೆಹರು ವಿವಿಯಲ್ಲಿ ಓದಿದ್ದ ಸಾಕೇತ್ ರಾಜನ್ ಕರುನಾಡಿನಲ್ಲಿ ನಕ್ಸಲ್ ಚಳವಳಿಯನ್ನು ಕಟ್ತಾನೆ. 1980ರಲ್ಲಿ ಪೀಪಲ್ಸ್ ವಾರ್ ಪಕ್ಷದ ಪ್ರಭಾವಕ್ಕೆ ಒಳಗಾಗಿ ಬೆಂಗಳೂರಿನಲ್ಲಿ ಪ್ರಗತಿಪರ ವಿದ್ಯಾರ್ಥಿ ಕೇಂದ್ರ ಆರಂಭವಾಗುತ್ತೆ. ನಂತರದ ವರ್ಷಗಳಲ್ಲಿ ಇದು ಮೈಸೂರಿಗೂ ಕೂಡ ವ್ಯಾಪಿಸುತ್ತೆ. 1990ರ ದಶಕದಲ್ಲಿ ಬೀದರ್ನಲ್ಲಿ ಚಳವಳಿ ಕಟ್ಟುವ ಪ್ರಯತ್ನ ಶುರುವಾಗುತ್ತೆ. ಅಲ್ಲಿ ಯಶಸ್ಸು ದೊರಕದೇ ಇದ್ದಾಗ ಚಳವಳಿಗಾರರ ತಂಡ ರಾಯಚೂರಿನತ್ತ ಮುಖ ಮಾಡುತ್ತೆ. ರಾಯಚೂರಿನ ಚಂದ್ರಬಂಡ ಅನ್ನೋ ಪ್ರದೇಶದಲ್ಲಿ ಹೋರಾಟದ ಪಡೆಯನ್ನೇ ಕಟ್ಟಲಾಗುತ್ತೆ. 1990ರ ದಶಕದಲ್ಲಿ ನಕ್ಸಲ್ ಚಳವಳಿಯ ಕಾವು ಶಿವಮೊಗ್ಗ, ಚಿಕ್ಕಮಗಳೂರು ಸೇರಿದಂತೆ ಮಲೆನಾಡು ಪ್ರದೇಶವನ್ನು ವ್ಯಾಪಿಸುತ್ತೆ.
ಕರ್ನಾಟಕ ವಿಮೋಚನಾ ರಂಗದ ಬೆಂಬಲದಲ್ಲಿ ಚಳುವಳಿಗಾರರು ಮಲೆನಾಡಿನ ಆದಿವಾಸಿಗಳ ವಿಶ್ವಾಸವನ್ನು ಪಡೆದುಕೊಂಡು ಸಂಘಟನೆಯನ್ನು ಬಲಪಡಿಸಿದರು. 2000 ದಶಕದಲ್ಲಿ ರಾಜ್ಯದಲ್ಲಿ ನಕ್ಸಲ್ ಚಟುವಟಿಕೆ ಜೋರಾಗ್ತಾ ಹೋಗುತ್ತೆ. ಕುದುರೆಮುಖ ಬಳಿಯ ಸಿಂಗ್ಸಾರ್ ಗ್ರಾಮದ ರಾಮಚಂದ್ರಗೌಡರ ಮನೆ ಸಮೀಪ ನಕ್ಸಲರು ಮತ್ತು ಪೊಲೀಸರ ನಡುವೆ 2003 ಆಗಸ್ಟ್ 6ರಂದು ಗುಂಡಿನ ಚಕಮಕಿ ನಡೆದಿತ್ತು. ನವೆಂಬರ್ 17ರಂದು ಕಾರ್ಕಳ ತಾಲೂಕಿನ ಈಡು ಗ್ರಾಮದ ಬೊಲ್ಲೊಟ್ಟದಲ್ಲಿ ನಡೆದ ಎನ್ಕೌಂಟರ್ಗೆ ಪಾರ್ವತಿ ಮತ್ತು ಹಾಜಿಮಾ ಎಂಬುವರು ಬಲಿಯಾಗಿದ್ದರು. ಅದೇ ವರ್ಷ ಡಿಸೆಂಬರ್ 29ರಂದು ಶೃಂಗೇರಿ ತಾಲೂಕಿನ ನಮ್ಮಾರು ಅರಣ್ಯ ಪ್ರವಾಸಿ ಮಂದಿರಕ್ಕೆ ನಕ್ಸಲರು ಬೆಂಕಿಯನ್ನು ಹಾಕ್ತಾರೆ. ಶೃಂಗೇರಿ ತಾಲೂಕಿನ ಮುಕಡಿಬೈಲು ಸಮೀಪ ತಲಗಾರು ರಾಮೇಗೌಡ್ಲು ಮನೆ ಸಮೀಪ 2004 ಆಗಸ್ಟ್ 27ರಂದು ನಕ್ಸಲರು ಮತ್ತು ಪೊಲೀಸರ ನಡುವೆ ಗುಂಡಿನ ಚಕಮಕಿ ನಡೆದಿತ್ತು. ಅಕ್ಟೋಬರ್ 7ರಂದು ಶೃಂಗೇರಿ ತಾಲೂಕಿನ ಕಿಗ್ಗಾ ಸಮೀಪದ ಮಗೇಬೈಲು ಬಳಿಯಿಂದ ಪೊಲೀಸ್ ಮುದ್ದಪ್ಪ ಅವರನ್ನು ನಕ್ಸಲರ ತಂಡ ಅಪಹರಿಸಿತ್ತು. ಅವರ ಬಳಿ ಇದ್ದ ಬಂದೂಕನ್ನು ಕಸಿದುಕೊಂಡು ಬಿಡುಗಡೆ ಮಾಡಿದರು. ಅಕ್ಟೋಬರ್ 11ರಂದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ವ್ಯಾಪ್ತಿಯ ಜರ್ಕಣ ಜಲಪಾತ ಬಳಿ ನಕ್ಸಲರು ಮತ್ತು ಪೊಲೀಸರ ನಡುವೆ ಗುಂಡಿನ ಚಕಮಕಿ ನಡೆದಿತ್ತು. ನವೆಂಬರ್ 21ರಂದು ಬಕಡಿಬೈಲು ಸಮೀಪದ ಹೆಮ್ಮಿಗೆ ಬಳಿ ಪೊಲೀಸರಿಗೆ ಮಾಹಿತಿದಾರ ಎಂಬ ಆರೋಪದಲ್ಲಿ ಚಂದ್ರಕಾಂತ ಎಂಬುವರ ಮೇಲೆ ನಕ್ಸಲರ ತಂಡ ಮಾರಣಾಂತಿಕ ಹಲ್ಲೆಯನ್ನು ನಡೆಸಿತ್ತು. ಶೃಂಗೇರಿ ತಾಲೂಕಿನ ಸಿರಿಮನೆ ಬಳಿ ದೇವರಹಕ್ಲು ಗ್ರಾಮದ ಸಿಂಗಪ್ಪ ಗೌಡ ಅವರ ಮನೆಗೆ 7 ಜನರ ನಕ್ಸಲರ ತಂಡ 2005 ಜನವರಿ 1ರಂದು ಭೇಟಿ ನೀಡಿತ್ತು. ಜನವರಿ 29ರಂದು ಶೃಂಗೇರಿ ತಾಲೂಕಿನ ಕಿಗ್ಗಾ ಸಮೀಪ ಅರಣ್ಯ ಇಲಾಖೆ ಕಳ್ಳಬೇಟೆ ನಿಗ್ರಹ ದಳ ಬಿಡಾರದ ಮೇಲೆ ನಕ್ಸಲರು ದಾಳಿಯನ್ನು ನಡೆಸಿದರು. ಇನ್ನು 2005 ಫೆಬ್ರವರಿ 6ರಂದು ಕೊಪ್ಪ ತಾಲೂಕಿನ ಮೆಣಸಿಹಾಡ್ಯದ ಬಲಿಗೆ ಬಳಿ ನಕ್ಸಲ್ ನಾಯಕ ಸಾಕೇತ್ ರಾಜನ್ ಮತ್ತು ಶಿವಲಿಂಗು ಪೊಲೀಸರ ಗುಂಡಿಗೆ ಬಲಿಯಾಗಿದ್ದರು. ಇದು ನಕ್ಸಲ್ ಚಳವಳಿಯ ಜಂಗಾಬಲವನ್ನೇ ಕುಸಿಯುವಂತೆ ಮಾಡಿತ್ತು. ಬಳಿಕ 2006ರಲ್ಲಿ ಅದೇ ಜಾಗದಲ್ಲಿ ನಕ್ಸಲರ ತಂಡ ಇವರಿಬ್ಬರ ಸ್ಮಾರಕವನ್ನು ನಿರ್ಮಿಸಿ ಶ್ರದ್ಧಾಂಜಲಿಯನ್ನು ಸಲ್ಲಿಸಿತ್ತು. ಸಾಕೇತ್ ರಾಜನ್ ಹತ್ಯೆ ಬಳಿಕ ನಕ್ಸಲ್ ಚಳವಳಿಗೆ ರಾಜ್ಯದಲ್ಲಿ ಹಿನ್ನಡೆ ಉಂಟಾಗಿತ್ತು. ಬಳಿಕ ಜೂನ್ 23ರಂದು ಕುಂದಾಪುರ ತಾಲೂಕಿನ ಶಂಕರನಾರಾಯಣ ಸಮೀಪದ ದೇವರುಬಾಳು ಬಳಿ ನಡೆದ ಎನ್ಕೌಂಟರ್ಗೆ ಮೂಡಿಗೆರೆ ತಾಲೂಕಿನ ಸಬ್ಲಿ ಉಮೇಶ್ ಮತ್ತು ರಾಯಚೂರಿನ ಅಜಿತ್ ಕುಸ್ಬಿ ಬಲಿಯಾಗಿದ್ದರು. ಇದಾದ ಬಳಿಕವೂ ರಾಜ್ಯದಲ್ಲಿ ಆಗಾಗ ನಕ್ಸಲ್ ಓಡಾಟ ಪತ್ತೆಯಾಗ್ತಲೇ ಇತ್ತು.